ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಅದು ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿ 3 ಚೈನ್ ಮಾಡ್ಕೊಳ್ಳಿ. 3 ಅಥವಾ 4 ಚೈನ್ ಮತ್ತು ಲಾಂಗ್ ಬೀಡ್ಸ್ ತೊಗೊಂಡು ಈ ಥರ ಡಿಸೈನ್ ಮಾಡ್ಕೊಳ್ತಾ ಬರಬೇಕು. ಮಧ್ಯದಲ್ಲಿ 3 ಫ್ಲವರ್ಗೆ ಒಂದೊಂದು ಗ್ಯಾಪ್ ಕೊಟ್ಟಿದ್ದೀನಿ ಕುಚ್ಚಿಗೆ. ಸೊ ಆಲ್ಮೋಸ್ಟ್ ಮಾಡಿದ್ದೀನಿ, ಇಲ್ಲಿ ಹೇಳ್ಕೊಡ್ತೀನಿ. ಪೆನ್ ನಂಬರ್ ತೊಗೊಳ್ಳಿ. ಕ್ರೋಶ 10 ನಂಬರು 6 ಎಳೆ ದಾರ ಮತ್ತು ಒಂದು ಸ್ವಲ್ಪ ಈ ಥರ ಲಾಂಗ್ ಬೀಡ್ಸ್, ಲಾಂಗ್ ಬೀಡ್. ಈಗೇನು ಮಾಡಬೇಕು ಅಂದರೆ ಫಾಸ್ಟಾಗಿ ಆಗುತ್ತೆ ಇದು, ನಿಮಗೆ ತುಂಬ ಕಷ್ಟ ಅಂಥದ್ದೇನಿಲ್ಲ ಇದು. ಈಗ ನೋಡಿ, ಇಲ್ಲಿ ಲಾಕ್ ಮಾಡಿ 4 ಚೈನ್ ಹಾಕಿ ಒಂದು ಲಾಕ್ ಮಾಡ್ತೀರ ಬಟ್ಟೆಗೆ. ಮೇಲೆ ಈ ಥರ ಲಾಂಗಾಗಿ ಎಳ್ಕೊಂಬಿಟ್ಟು ಥ್ರೆಡ್ನ ಲೆಂತಾಗಿ ಈ ಥರ ಬೀಡ್ ಹಾಕ್ಕೊಳ್ಳಿ. ಒಂದು ಬೀಡ್ ಹಾಕಿ ಒಂದು ಬೀಡ್ ಲಾಕ್ ಮಾಡಿ, ಮತ್ತು ದಾರ ಎಳ್ಕೊಳ್ಳಿ ಮೇಲಕ್ಕೆ, ಮತ್ತು ಒಂದು ಬೀಡ್ ಹಾಕ್ಕೊಳ್ಳಿ. ಎಲ್ಲ ದಾರನೂ ಕ್ಲೀನಾಗಿ ಎಳ್ಕೊಂಬಿಟ್ಟು ಈ ಥರ ಬೀಡ್ ಲಾಕ್ ಮಾಡಿ ನೋಡಿ, ಎ ಶೇಪಲ್ಲಿ ಒಂದು 3 or 4 ಚೈನ್ ಗ್ಯಾಪಲ್ಲಿ ಇದನ್ನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಸ್ವಲ್ಪ ಸೀರೆ ತಿರುಗಿಸಿ ಉಲ್ಟಾ ಹಿಂದ್ಗಡೆಯಿಂದ ಬೀಡ್ಗೂ ಮಧ್ಯದಲ್ಲಿ ಒಂದು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಇದೇ ಥರ ಈ 5 ಚೈನಿಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಕಂಬ ಮೇಲೆ 3 ಚೈನ್ ಹಾಕಿ ಬ್ಯಾಕ್ ಬಂದು ಅದೇ ಈಗ ನಾವು ಹಾಕಿರೋ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಬರಬೇಕು. ಒಂದು ಲಾಕ್, ತಿರ್ಗಾನು ಇದೇ ಥರ ಕಂಬ ಹಾಕ್ಕೊಳ್ಳೋದು, ಮೇಲೆ 3 ಚೈನ್ ಹಾಕ್ಕೊಳ್ಳೋದು, ಮತ್ತು ವಾಪಸ್ ಬಂದ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳೋದು. ಈ ಥರ ಪಿಕಾಟ್ ಥರ ಫ್ಲವರು ಬರುತ್ತೆ. ಒಂದು ಕಂಬ ಆದಮೇಲೆ 3 ಚೈನು, ಮೂರು ಚೈನ್ ಆದಮೇಲೆ ವಾಪಸ್ ಹಿಂದಕ್ಕೆ ಬಂದು ಒಂದು ಲಾಕ್ ಅದೇ ಕಂಬಕ್ಕೆ, ತಿರ್ಗಾನು ಒಂದು ಕಂಬ ಮತ್ತು 3 ಚೈನ್, ವಾಪಸ್ ಬಂದು ಒಂದು ಪಿಕಾಟ್. ಈ ಥರ 5 ಸರಿ ಮಾಡಿಬಿಟ್ಟು ಇದೆಲ್ಲಿಗೆ ಬರುತ್ತೆ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಒಂದಾದಮೇಲೆ ಕುಚ್ಚಿಗೆ ಜಾಗ ಬೇಕು ಅಂದರೆ ತಿರ್ಗಾನು 4 ಚೈನ್ ಹಾಕಿಬಿಟ್ಟು ಇದೇ ಥರ ಬೀಡ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 ಫ್ಲವರ್ಗೆ ಒಂದೊಂದು ಕುಚ್ಚು ಹಾಕೋದ್ರಿಂದ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು. ಒಂದು ಬೀಡ್ ಹಾಕ್ಕೊಳ್ಳೋದು, ಮತ್ತು ಒಂದು ಬೀಡ್ ಹಾಕ್ಕೊಳ್ಳೋದು, ಬೀಡಾದಮೇಲೆ
ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಇದನ್ನು ನಾನು ಹೇಳ್ದಂಗೆ 3 ಅಥವಾ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು 5 ಚೈನ್ ಹಾಕಿ ಹಿಂದೆ ಬಂದು ಲಾಕ್ ಮಾಡಿಬಿಟ್ಟು ಇದೇ ಥರ ಫ್ಲವರ್ ಮಾಡಬೇಕು. ಸೊ ಈ ಥರ ಬರುತ್ತೆ. ಕುಚ್ಚು ಹಾಕಿದ ಮೇಲೆ ಹೇಗೆ ಬರುತ್ತೆ ನೋಡೋಣ ಫ್ರೆಂಡ್ಸ್. ನೋಡಿ, ಫೈನಲ್ ಆಗಿ ಕುಚ್ಚು ಹಾಕಿದ ಮೇಲೆ ಈ ಥರ ಬರುತ್ತೆ. ನಾನು ಹೇಳ್ದಂಗೆ 3 ಫ್ಲವರ್ಸಿಗೆ 1 ಕುಚ್ಚು ಕೊಟ್ಟಿದ್ದೀನಿ. ಸೊ ಈ ಥರ ಕಾಣುತ್ತೆ ನಿಮಗೆ. ಸೊ ಸ್ಯಾರಿ ಸ್ವಲ್ಪ ಮೆಂತ್ಯದ ಎಲ್ಲೋ ಬರುತ್ತೆ ಇದು. ಸೊ ಆ ಎಲ್ಲೋಗೆ ಈ ಥರ ಬೀಡ್ ಹಾಕಿ ಇದು ಮಾಡಿರೋದು ನಾನು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲ ಡಿಸೈನು ಸಿಂಪಲ್ಲಾಗಿದೆ, ಬೇಗನೂ ಮುಗಿಯುತ್ತೆ, ಒಂದು 2 ಅವರ್ಸ್ ಒಳಗೆ ಮುಗಿಯುತ್ತೆ. ಸೊ ಒಂದು ಲೈಕ್ ಕೊಡಿ ಇಷ್ಟ ಆಗಿದ್ದರೆ ಡಿಸೈನು. ಆಮೇಲೆ ನಿಮ್ಮ ಸಪೋರ್ಟು ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ವ್ಯೂ ಮಾಡ್ತಾಯಿದ್ದೀರಾ, ಟ್ರೈ ಮಾಡ್ತಾಯಿದ್ದೀರಾ. ಸುಮಾರು ಜನ ವಾಟ್ಸಪ್ಪಲ್ಲಿ ಟ್ರೈ ಮಾಡಿಬಿಟ್ಟು ಡಿಸೈನ್ ಹಾಕ್ತಾಯಿದ್ದೀರಾ. ಸೊ ಖುಷಿ ಆಯಿತು ಫ್ರೆಂಡ್ಸ್. ಅದೊಂಥರ ನಾನು ಹೇಳ್ಕೊಟ್ಟಿರೋದು ನೀವು ಮಾಡಿ ತೋರಿಸ್ತಾ ಇರೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ಟ್ರೈ ಮಾಡಿಬಿಟ್ಟು ಫುಲ್ಲು ವಿಡಿಯೋ ನೋಡಿ ಎಂಡ್ ತನಕನೂ. ಸೊ ದಟ್ ನಿಮಗೆ ನಾನು ಏನಾನು ಮಧ್ಯದಲ್ಲಿ ಹೇಳಿದರೆ ಟಿಪ್ಸು ಯೂಸ್ಫುಲ್ ಆಗುತ್ತದು ನಿಮಗೆ. ಸೊ ನೋಡೋಣ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಇದು ಸಿಂಪಲ್ ಡಿಸೈನು. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.